ಎಲ್ಲ ಶುಭೋದಯ. ನಿಮಗೆ ಗೊತ್ತಿರಲಿ, ನಾವು ನಾಳೆ ಮತ್ತು ನಾಡಿದ್ದು ಗೌರಿ ಗಣೇಶ ಹಬ್ಬದ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಮುಂಚಿತವಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಡುವಂತಹ ಮತ್ತೆ ಲವಲವಿಕೆಯಿಂದ ಆಚರಿಸುವಂತಹ ಹಬ್ಬ ಅಂದರೆ ಗಣೇಶ ಚತುರ್ಥಿ. ಈ ಹಬ್ಬವನ್ನು ನಾವು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಅಥವಾ ಚೌತಿನ ಆಚರಿಸ್ತೀವಿ. ಇದನ್ನ ಯಾಕೆ ಆಚರಿಸ್ತೀವಿ, ಯಾವುದನ್ನ ಆಚರಿಸ್ತೀವಿ ಅನ್ನೋ ಬಗ್ಗೆ ನಾವು ಚಿಕ್ಕ ಮಾಹಿತಿ ಜೊತೆ ಹಂಚಿಕೊಳ್ತಾ ಇದ್ದೀವಿ. ಇದನ್ನ ಗಣೇಶನ ಹುಟ್ಟಿದ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ಪಾರ್ವತಿ ಸ್ನಾನಕ್ಕೆ ಹೋಗುವಾಗ ತನ್ನ ದೇಹವನ್ನು ಹಚ್ಚಿಕೊಂಡಂತಹ ಗಂಧಿಯಿಂದ ಒಬ್ಬ ಪುಟ್ಟ ಬಾಲಕನನ್ನ ಮಾಡಿ ಅವನಿಗೆ ಜೀವ ತುಂಬಿ ನಾನು ಸ್ನಾನಕ್ಕೆ ಹೊರಡ್ತಾ ಇದ್ದೀನಿ, ಯಾರು ಬರಲಿಲ್ಲದ ನೀವು ಕಾರಣಕ್ಕಾಗಿ ಹೊರಡ್ತಾಳೆ. ಅವನು ಅದಕ್ಕೆ ಸರಿ ಅಂತ ಒಪ್ಪಿಕೊಳ್ತಾನೆ. ಹಾಗೆ ಪಾರ್ವತಿ ಸ್ನಾನಕ್ಕೆ ಹೋದಾಗ ಶಿವ ಬರ್ತಾನೆ. ಶಿವನಿಗೆ ಗಣೇಶ ದರ್ಶನ ಇರೋದಿಲ್ಲ. ಅವರಿಬ್ಬರು ಬಗೆಯ ವಾಗ್ವಾದ ನಡೆಯುತ್ತೆ. ಗಣೇಶ ಒಳಗಡೆ ಶಿವನ ಜೊತೆಯಲ್ಲಿ ಅಂತ ಹೇಳ್ತಾನೆ, ಅದೇ ರೀತಿ ಶಿವ ಒಳಗಡೆ ಬರಬೇಕು ಅಂತ ಹೇಳ್ತಾನೆ. ಆ ರೀತಿ ಶಿವ ಹೊರತಾನೆ. ಅದೇ ರೀತಿ ಆ ಗಣೇಶನ ಆ ಬಾಲಕನ ರುಂಡವನ್ನು ಕರೀತಾನೆ. ಸ್ನಾನದಿಂದ ಬಂದಂತಹ ಪಾರ್ವತಿ ತುಂಬಾ ಹೊರತಾಗ್ತಾಳೆ. ಯಾಕೆ ಅವನು ರುಂಡ ಕಲಿಸಿ ಅಂತ ಕೇಳ್ತಾಳೆ. ಆಗ ಎಲ್ಲರೂ ಮಾಡಿ ಅವನಿಗೆ ಜೀವ ಕೊಡಬೇಕು, ಅವನ ರುಂಡವನ್ನ ಸರಿಗೆ ಮಾಡಬೇಕು ಅಂತ ಹೇಳ್ತಾನೆ. ಆಗ ಶಿವ ಅವನ ರಗಡೆಗೆ ಉದ್ದ ಸ್ಥಿತಿಗೆ ಮುಖ ಮಾಡಿರುವಂತಹ ಯಾವಾಗಲೂ ಮನುಷ್ಯನಿಗೆ ಮುಖವನ್ನು ತಗೊಂಡು ಬರಬೇಕು ಅಂತ ಹೇಳ್ತಾನೆ. ಆಗ ಅವನ ರಗಡೆಲ್ಲ ತುಂಬಾ ಹುಟ್ಟುತ್ತಾನೆ. ಆಗ ಯಾವುದೇ ಮನುಷ್ಯ ಸಿಗಲ್ಲ, ಯಾವುದೇ ಜೀವಿಗೂ ಸಿಗಲ್ಲ. ಅದರ ಪ್ರತಿಗೆ ಒಂದು ಆನೆ ಅಂತ ಪ್ರಾಣಿ ಸಿಗುತ್ತೆ. ಆ ಆನೆ ಗುಣವನ್ನು ಕಟ್ಕೊಂಡು ಬಂದು ಅದಕ್ಕೆ ಜೋಡಿಸ್ತಾನೆ. ಆಗ ಪಾರ್ವತಿ ತನ್ನ ಮಗನ ತುಂಬಾ ಸಂತೋಷ ಪಡ್ತಾನೆ. ಸೊ ಆಗಿನ ನಾವು ಗಣೇಶ ಚತುರ್ಥಿಯಾಗಿ ಆಚರಣೆ ಮಾಡ್ತೀವಿ. ಹಾಗೆ ಗಣೇಶ ಚತುರ್ಥಿಯ ಒಂದು ವಿಶೇಷತೆ ಅಂದ್ರೆ ಸಾರ್ವಜನಿಕ ಗಣೇಶೋತ್ಸವ. ನಿಮಗೆಲ್ಲ ಗೊತ್ತಿರೋ ಬಗ್ಗೆ ಗಲ್ಲಿಗಳಲ್ಲಿ ಬೀದಿಗಳ ಗಣೇಶನ ಕೂರಿಸಿಕೊಳ್ತಾರೆ. ಇದು ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲಿ ಆಚರಣೆ ತರ್ತಾರೆ. ಬ್ರಿಟಿಷ್ 1893ರಲ್ಲಿ ಸಾರ್ವಜನಿಕ ಸಭೆ ಸಮಾರಂಭಗಳನ್ನು ವಿರೋಧ ಮಾಡ್ತಾರೆ, ನಿಷೇಧಿಸ್ತಾರೆ. ಆ ಸಮಯದಲ್ಲಿ ಜನರು ಒಗ್ಗಟ್ಟಾಗಿ ಅದಕ್ಕೋಸ್ಕರ ಬಾಲಗಂಗಾಧರ ತಿಲಕರು ಈ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಣೆಗೆ ತಂತಾರೆ. ಹಾಗೆ ನಾವು ಗಣೇಶನ ಹೆಸರನ್ನು ಬಗ್ಗೆ ಹೇಳೋದಾದ್ರೆ ಇವರಿಗೆ ಒಟ್ಟು 1000 ಹೆಸರುಗಳಿವೆ. ಅದರಲ್ಲಿ 108 ತುಂಬಾ ಪ್ರಮುಖವಾದಂತಹ ಹೆಸರು. ಮೊದಲನೇದಾಗಿ ಇವರಿಗೆ ಪ್ರಥಮ ಪೂಜಿತ ಅಂತ ಕರೀತಾರೆ. ಯಾಕಂದ್ರೆ ನಾವು ಯಾವುದೇ ಕಾರ್ಯಕ್ರಮ ಶುರು ಮಾಡೋದು